ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತು ದೇವರು ಕೊಡುವಂತಹ ಸಂದೇಶ ಏನಂತಂದರೆ, ದೇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ, ನೀನು ಹೋಗು ಸುವಾರ್ತೆಯನ್ನು ಸಾರು ಅಂತೇಳಿ. ಎಲ್ಲ ಸೇವೆಗಳಿಗಿಂತಲೂ ದೊಡ್ಡ ಸೇವೆ ಸುವಾರ್ತೆ ಆಗಿದೆ ಪ್ರಿಯರೇ. ಈ ಸುವಾರ್ತೆಯನ್ನು ಸಾರಬೇಕಾದ್ರೆ ಆ ಕಾಲದಲ್ಲಿ ಶಿಷ್ಯಂದರು ತುಂಬ ಕಷ್ಟಗಳನ್ನ ಪಟ್ಟರು. ಈಗ ಅಷ್ಟು ಕಷ್ಟಪಡೋಂಥ ಅವಶ್ಯಕತೆಗಳು ಇಲ್ಲ. ಆದರೂ ಕೂಡ ಇವತ್ತು ಸುವಾರ್ತೆಯನ್ನು ಸಾರಲಿಕ್ಕೆ ಜನ ಹಿಂದೆಟು ಮುಂದೆಟು ಆಗ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ಇವತ್ತು ಹೇಳ್ತಾ ಇದ್ದಾರೆ, 2 ತಿಮೋತಿ 4ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಹಾಗಾದರೆ ಈ ದೇವರ ವಾಕ್ಯವನ್ನು ನಾವು ಸಾರಬೇಕು. ಇಲ್ಲಿ 2 ತಿಮೋತಿ 4:2 ಮಾತ್ರ ತೆಗೆದುಕೊಂಡಿದ್ದೀನಿ. ಇವತ್ತು ದೇವರ ವಾಕ್ಯವನ್ನು ಸಾರುವುದು ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ. ಅದಲ್ಲದೆ ಮತ್ತಾಯ 28ನೇ ಅಧ್ಯಾಯದಲ್ಲೂ ಕೂಡ ಕೊನೆಯದಾಗಿ ಬರ್ತದೆ. ಮತ್ತಾಯ 28ನೇ ಅಧ್ಯಾಯ 18ನೇ ವಾಕ್ಯದಿಂದ ಬರ್ತದೆ ಪ್ರಿಯರೇ, ಹೋಗಿರಿ, ದೇಶದ ಎಲ್ಲ ಕಡೆಗಳಿಗೂ ಸುವಾರ್ತೆ ಸಾರಿರಿ, ತಂದೆ ಮಗ ಪವಿತ್ರಾತ್ಮನ ದೀಕ್ಷಾಸ್ನಾನ ಮಾಡಿರಿ, ನಾನು ಆಜ್ಞಾಪಿಸಿದನೆಲ್ಲ ಅವರಿಗೆ ಉಪದೇಶ ಮಾಡಿರಿ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಬರೆದಿದ್ದು. ಇದು ಸುವಾರ್ತಿಕರಿಗೆ. ಇನ್ನೊಂದು ವಾಕ್ಯದಲ್ಲಿ ಬರೆದಿದೆ, ಸುವಾರ್ತೆ ಸಾರುವನ ಪಾದವು ಎಷ್ಟೋ ಅಂದವಾಗಿದೆ ಅಂತೇಳಿ. ಹಾಗಾದರೆ ಪ್ರಿಯರೇ, ಈ ಸುವಾರ್ತೆ ಸಾರುವಂಥದ್ದು ನಮ್ಮ ಕರ್ತವ್ಯ. ಯಾಕೆ ಅಂತಂದರೆ ನಾವು ದೇವರ ಒಂದು ಋಣದಲ್ಲಿ ಇದ್ದೇವೆ. ನಾವು ಬರುವಾಗ ಯಾವ ಸ್ಥಿತಿಯಿಂದ ಬಂದೆವು ಎಂದು ತಿಳಿದುಕೊಳ್ಳಿ. ಇದು ಚರ್ಚಿಗೆ ಹೋಗೋದಾಗಲಿ ಸಭೆಗೆ ಹೋಗೋದಾಗಲಿ ಇದು ಮತಾಂತರ ಅಲ್ಲವೇ ಅಲ್ಲ. ಯಾರೂ ಕೂಡ ಸುಮ್ಮನೆ ಯೇಸು ಹತ್ರ ಬರೋದಿಲ್ಲ. ಯಾಕೆಂದರೆ ಈಗ ಯೇಸು ಸ್ವಾಮಿ ಚರ್ಚಿಗೆ ಹೋದರೆ ಗಲಾಟೆ ಆಗ್ತದೆ ಅಂತ ಗೊತ್ತಿದ್ದರೂ ಕೂಡ ಅವರು ಬರ್ತಾ ಇದ್ದಾರೆ ಅಂತಂದರೆ ಅರ್ಥ, ಯೇಸುವಿನ ಒಂದು ಬೈಬಲ್ ಪುಸ್ತಕವನ್ನು ಓದುತ್ತಾ ದೇವರ ವಾಕ್ಯವನ್ನು ಕೇಳುತ್ತಾ ಅಲ್ಲಿ ದೇವರ ಅದ್ಭುತ ಆಶೀರ್ವಾದ ಆಗಿರೋ ಕಾರಣಕ್ಕೋಸ್ಕರ ಜನಗಳು ಬರೋದು. ಸುಮ್ಮನೆ ಯಾರೂ ಬರೋದಿಲ್ಲ. ಯೇಸು ಹತ್ರ ಬನ್ನಿ, ಯೇಸು ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ನಾವು ಯಾವುದೇ ಥರದಲ್ಲಿ ವಚನಗಳನ್ನು ಸುವಾರ್ತೆ ಸಾರಿದ್ರೂ ಬರುವಂಥ ಜನಗಳು ಈಗ ಬುದ್ಧಿವಂತರು ಪ್ರಿಯರೇ, ಸುಮ್ಮನೆ ಬರೋದಿಲ್ಲ. ಹಾಗಾದರೆ ದಿನದಿಂದ ದಿನಕ್ಕೆ ಆಲಯ ತುಂಬುತ್ತಾ ಬರ್ತಾ ಇದೆ, ಆಲಯದಲ್ಲಿ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅರ್ಥ. ಯೇಸುವಿನ ಅದ್ಭುತ ಕಾರ್ಯಗಳು, ಆಶೀರ್ವಾದದ ಕಾರ್ಯಗಳು ಭಯಂಕರವಾಗಿ ನಡೀತಾ ಇದೆ ಅಂತ ಅರ್ಥ. ಇದಕ್ಕೆ ಕಾರಣ ಯಾರು? ಸುವಾರ್ತಿಕರು. ಸುವಾರ್ತೆ ಸಾರುವವರು ಹೋಗಿ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಅಲ್ಲಿ ಸಕ್ಸಸ್ ಆದಾಗ ಅವನು ಯಾವುದೇ ಕಾರಣಕ್ಕೂ ಯೇಸು ಸ್ವಾಮಿನ ಬಿಟ್ಟು ಹೋಗೋದಿಲ್ಲ. ಅದು ಜನಗಳ ಒಂದು ಕೆಂಗಣ್ಣಿಗೆ ಗುರಿಯಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ನಿಜವಾದಂಥ ಬೈಬಲನ್ನು ಓದಿದಾಗ ಮತ್ತು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಕುಟುಂಬಗಳಲ್ಲಿ ದೇವರು ಮಾಡೋದ ಕಾರ್ಯಗಳು ಮತ್ತು ನಮ್ಮಲ್ಲಿ ಪಾಪದ ಜೀವಿತದ ಬಗ್ಗೆ ತಿಳುವಳಿಕೆ ಕೊಟ್ಟು ನಮ್ಮನ್ನು ಬದಲಾಯಿಸುವಂಥ ರೀತಿಯಿಂದ ಎಲ್ಲರೂ ಕ್ರಿಸ್ತನನ್ನು ಹಿಂಬಾಲಿಸೋರಾಗಿರ್ತಾರೆ. ಕ್ರಿಸ್ತನನ್ನು ಹಿಂಬಾಲಿಸೋರು ಎಲ್ಲರೂ ಕ್ರೈಸ್ತರಲ್ಲ. ಕ್ರಿಶ್ಚಿಯನ್ಸ್ ಅಂತ ಹೇಳೋದು ಒಂದು ಜಾತಿ. ಈ ಜಾತಿಗೆ ಯಾರೂ ಸೇರಿಲ್ಲ. ಕ್ರಿಸ್ತನ ಒಂದು ಜೀವಿತವನ್ನು ಹಿಂಬಾಲಿಸ್ತಾ ಇದ್ದೀವಿ ಹೊರತು ನಾವು ಕ್ರೈಸ್ತರಲ್ಲ. ನಾವು ಇರುವಂಥ ಧರ್ಮದಲ್ಲೇ ಇದ್ದೀವಿ, ಇರುವಂಥ ಮತದಲ್ಲೇ ಇರ್ತೀವಿ ಪ್ರಿಯರೇ. ಬಟ್ ನಮ್ಮ ದೇವರು ಮಾತ್ರ ಯೇಸು ಕ್ರಿಸ್ತನು ಅಂತೇಳಿ ನಾವು ಅಂಗೀಕಾರ ಮಾಡಿರ್ತೀವಿ. ಪರಲೋಕದ ತಂದೆ, ಯೇಸು ಕ್ರಿಸ್ತನ ಮಗ, ಪವಿತ್ರಾತ್ಮ ಅಂತೇಳಿ ತ್ರಯೇಕ ದೇವರನ್ನು ನಂಬುತ್ತಾ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಅದು ಏನೇ ಇರಲಿ ಪ್ರಿಯರೇ, ಇವತ್ತು ಸುವಾರ್ತೆ ಸಾರುವವನು ಬಹಳ 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 ಗಂಭೀರವಾಗಿ ತೆಗೆದುಕೋಬೇಕು. ಆ ಕಾಲದಲ್ಲಿ ಯೇಸು ಸ್ವಾಮಿ ಜೊತೆ ಇದ್ದಂಥ ಶಿಷ್ಯಂದರು ಸುವಾರ್ತೆ ಸಾರಬೇಕಾದ್ರೆ ಅವರ ಕಾಲುಗಳಿಗೆ ಚಪ್ಪಲಿಗಳು ಇರಲಿಲ್ಲ. ಕಲ್ಲು ಮುಳ್ಳು ಮಣ್ಣಿನ ದಾರಿಗಳಲ್ಲಿ ಎಷ್ಟೋ ದೂರ ನಡೀತಾ ಇತ್ತು. ಅವತ್ತು ವೆಹಿಕಲ್ಗಳು ಇರಲಿಲ್ಲ ಪ್ರಿಯರೇ. ಅವತ್ತು ಇದ್ದಿದ್ದು ಎಂದರೆ ಬರೀ ಕಾಲ್ನಡಿಗೆಯಲ್ಲಿ. ಆವಾಗ ಸೆಮಿ ಲಕ್ಸುರಿ ಗಾಡಿ ಅಂತಂದರೆ ಕತ್ತೆ, ಸ್ವಲ್ಪ ಲಕ್ಸುರಿ ಗಾಡಿ ಅಂತಂದರೆ ಕುದುರೆ. ಅದು ಬಿಟ್ಟರೆ ಇನ್ನು ಯಾವ ಪ್ರಯಾಣನೂ ಕೂಡ ಮಾಡ್ತಾ ಇರಲಿಲ್ಲ. ಕತ್ತೆಯಲ್ಲಿ ಕುದುರೆಯಲ್ಲಿ ಹೋಗಿ ಸುವಾರ್ತೆ ಸಾರಲಿಕ್ಕೆ ಆಗೋದಿಲ್ಲ. ಸಾಧ್ಯವಾದಷ್ಟು ಶಿಷ್ಯಂದರು ಆ ಸೀಮೆಯಿಂದ ಈ ಸೀಮೆಯಲ್ಲಿ ನಡೀತಾಯಿದ್ರು. ಆ ಕಾಲದಲ್ಲಿ ಸುವಾರ್ತೆ ಸಾರಲಿಕ್ಕೆ ತುಂಬ ಕಷ್ಟ ಇತ್ತು ಪ್ರಿಯರೇ. ವಿರೋಧಿಗಳು ಅಷ್ಟೊಂದಿದ್ರು, ಹಿಡ್ಕೊಂಡು ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾಯಿದ್ರು. ತುಂಬ ಹಿಂಸೆ ಇತ್ತು. ಆಗಿನ ಕಾಲದ ಹಿಂಸೆಗಳು ಈಗ ನಿಜವಾಗಿ ಇಲ್ಲ. ಸರ್ಕಾರದ ಕಾನೂನುಗಳಿದೆ. ಇವತ್ತು
ಸುಮ್ಮನೆ ಹೊಡೆದ್ರೆ ಕೇಳಲಿಕ್ಕೆ ಸಂಸ್ಥೆಗಳು ಇದೆ, ನಮ್ಮ ಒಂದು ಕೆಲವೊಂದು ಸಂಸ್ಥೆಗಳಿದೆ, ಕೋರ್ಟ್ ಇದೆ, ಲಾಯರ್ಗಳಿದ್ದಾರೆ, ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಯಾರೇ ಆದರೂ ಕೂಡ ಯಾವುದೇ ಧರ್ಮದ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರ ಇದೆ. ಆದರೆ ತಪ್ಪಾಗಿ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ಮಾತನಾಡಬಾರ್ದು ಅಷ್ಟೇ. ನಮ್ಮ ಧರ್ಮದ ಬಗ್ಗೆ ನಾವು ಆರಾಮಾಗಿ ಸುವಾರ್ತೆ ಸಾರುವಂಥ ಅಧಿಕಾರ ನಮಗಿದೆ ಪ್ರಿಯರೇ. ಹಾಗಾದರೆ ಆ ಕಾಲದಲ್ಲಿ ಅಂಥ ಸೌಕರ್ಯಗಳೆಲ್ಲ ಇರಲಿಲ್ಲ. ಆ ಕಾಲದಲ್ಲಿ ಅಂದರೆ ಯೇಸು ಸ್ವಾಮಿಯ ಬಗ್ಗೆ ಎಲ್ಲರೂ ಆ ಒಂದು ದೂಷಣಾಭಿಪ್ರಾಯನ ಮಾಡ್ತಾಯಿದ್ರು ಪ್ರಿಯರೇ. ಯಾಕೆಂದರೆ ಯೇಸು ಸ್ವಾಮಿ ನಾನೇ ಪರಲೋಕದಿಂದ ಇಳಿದು ಬಂದಂಥ ಒಬ್ಬ ದೇವಕುಮಾರನು ಅಂತ ಜನ ನಂಬ್ತಾ ಇರಲಿಲ್ಲ ಪ್ರಿಯರೇ. ಆದರೆ ಇವತ್ತು ಯಾರು ವಿರೋಧ ಮಾಡಿದ್ರೋ ಅವರಿಂದನೇ ಇವತ್ತು ಸಭೆಗಳು ಹುಟ್ಟುಕೊಳ್ತಾ ಇದೆ. ಯಾವ ರೋಮ್ ಸಾಮ್ರಾಜ್ಯದವರು ವಿರೋಧ ಮಾಡಿ ಯೇಸು ಸ್ವಾಮಿನ ಸಿಲುಬೆಗೆ ಹಾಕಿದ್ರೋ ಈಗ ಅಲ್ಲಿಂದನೇ ಸಭೆಗಳು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನಂದರೆ ಸುವಾರ್ತೆ ಸಾರಲ್ಪಡಬೇಕು. ಇವತ್ತು ತುಂಬ ಜನ ಇದ್ದಾರೆ, ಅನುಕೂಲ ಇರುವಂಥ ಕಾಲದಲ್ಲಿ ಮಾತ್ರ ಸುವಾರ್ತೆ ಸಾರೋದು. ಮನೆಗೆ ನೆಂಟರು ಬಂದುಬಿಟ್ಟಾಗ ಹೋಗೋದಿಲ್ಲ ಸೇವೆಗೆ, ಮತ್ತು ಏನಾದ್ರು ಪ್ರಾಬ್ಲಮ್ ಇದ್ದಾಗ ಹೋಗೋದಿಲ್ಲ, ಮತ್ತು ಗಲಾಟೆ ಮಾಡೋಂಥ ಊರುಗಳಿಗೆ ಹೋಗಿ ಸುವಾರ್ತೆ ಸಾರೋದಿಲ್ಲ. ಅಂಥ ಜಾಗಕ್ಕೆ ನಾವು ಸುವಾರ್ತೆ ಸಾರಬೇಕು ಪ್ರಿಯರೇ. ಯಾಕೆಂದರೆ ಅವರಿಗೆಲ್ಲ ಸತ್ಯ ಗೊತ್ತಾಗೋದು ಯಾವಾಗ? ಧರ್ಮವನ್ನು ಪ್ರಚಾರನ ನಾವು ಮಾಡಬೇಕಾದಂದರೆ ಅದು ಸುಮ್ಮನೆ ಮಾಡಲಿಕ್ಕೆ ಹೋಗಬಾರ್ದು. ಸತ್ಯವೇದದಲ್ಲಿ ಇರತಕ್ಕಂಥ ಸತ್ಯ ಸಂಗತಿಗಳ ಆಧಾರದ ಮೇಲೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಅಲ್ಲಿ ಆಶೀರ್ವಾದ ಅದ್ಭುತಗಳನ್ನು ಕೊಟ್ಟಾಗ ಆಟೋಮೆಟಿಕ್ಕಾಗಿ ಅವರು ದೇವರ ರಾಜ್ಯಕ್ಕೆ ಬರ್ತಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಸುವಾರ್ತೆ ಸಾರೋದು ಅನುಕೂಲ ಇರುವಂಥ ಕಾಲ, ಅನುಕೂಲ ಇರುವಂಥ ಜಾಗವನ್ನು ನೋಡಿ ಹೋಗೋದಿಲ್ಲ. ಅಯ್ಯೋ ಅಷ್ಟು ದೂರ ಹೋಗಿ ಸುವಾರ್ತೆ ಸಾರಬೇಕಾ ಪಾಸ್ಟ್ರೇ ಅಂತ ಕೇಳ್ತಾರೆ. ಹತ್ತಿರದಲ್ಲಾದರೆ ಹೋಗ್ಬಿಟ್ಟು ಮಾಡ್ಕೊಂಬಂದ್ಬಿಡ್ತಾರೆ. ಇಲ್ಲ, ಯೇಸು ಸ್ವಾಮಿ ಭೂಲೋಕದ ಕಡೆಯವರೆಗೆ ಹೋಗಿರಿ ತಳಗ ನಿಮಗೆ ಎಲ್ಲಿವರೆಗೂ ಪ್ರಾಂತ್ಯ ಕೊಟ್ಟಿದ್ದಾರೋ ಅಲ್ಲಿವರೆಗೂ ನಾವು ಸುವಾರ್ತೆ ಸಾರ್ಕೊಂಡು ಹೋಗ್ಬೇಕು ಪ್ರಿಯರೇ. ನಮ್ಮ ಸೌಕರ್ಯ ತಕ್ಕಾಗೆ ಸಿಟಿ ಸೇವೆಗಳನ್ನ ಮಾತ್ರ ಮಾಡೋದು, ಹಳ್ಳಿ ಸೇವೆಗಳಿಗೆ ಹೋಗೋದಿಲ್ಲ, ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಸುವಾರ್ತಿಕ ಇವತ್ತು ಎಲ್ಲ ಸೇವಕರಿಗಿಂತಲೂ ದೊಡ್ಡ ಸೇವಕ ಸುವಾರ್ತಿಕ. ಸಭಾಪಾಲಕರು ಹೆಸರಿಗೆ ಮಾತ್ರ ಸಭಾಪಾಲಕರಾಗಿರ್ತಾರೆ ಹೊರತು ಸುವಾರ್ತಿಕನ ಸೇವೆ ಭಯಂಕರವಾದದ್ದು. ಸಭಾಪಾಲಕರಿಗಿಂತನೂ ಉನ್ನತವಾದ ಸೇವೆ ಸುವಾರ್ತಿಕನದು. ಸುವಾರ್ತಿಕನು ಸುವಾರ್ತೆ ಸಾರದಾಗನೇ ಸಭೆ ತುಂಬೋದು. ಸಭೆಯನ್ನು ಪಾಲಿಸಲು ಸಭಾಪಾಲಕನ ಶಕ್ತಿ ಬರಬೇಕಾದ್ರೆ ಸುವಾರ್ತಿಕನ ಸಹಾಯ ಯೇಸುವಿನ ನಾಮದಲ್ಲಿ ಬೇಕಾಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಮ್ಮ ಬಾಯಿಗೆ ಇನ್ನು ಮುಂದಕ್ಕೆ ನಾವು ಕಡಿವಾಣ ಹಾಕಿಕೊಳ್ಳೋದು ಬೇಡ. ನಮಗೆ ದೇವರು ಮಾಡತಕ್ಕಂಥ ಉಪಕಾರಗಳನ್ನ ಸಾಕ್ಷಿಯಾಗಿ ಹೇಳುತ್ತಾ ಬೈಬಲ್ ಪುಸ್ತಕದಲ್ಲಿ ಏನಿದೆ, ಪ್ರೀತಿ, ಪರಿಶುದ್ಧತೆ ಮತ್ತು ಪಾಪವನ್ನು ಬಿಡಬೇಕು. ಇದು 3 ವಿಷಯಗಳ ಬಗ್ಗೆ ಚೆನ್ನಾಗಿ ಜನಗಳು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಯೇಸು ಸ್ವಾಮಿ ನಮ್ಮ ಪಾಪಕ್ಕೋಸ್ಕರ ಸತ್ತು 3 ದಿವಸ ಎದ್ದು ಬಂದರು ತಿಳಿ ಸುವಾರ್ತೆಯನ್ನು ಸಾರಬೇಕು. ಈಗಲೂ ಅವರು ರಕ್ಷಕನು ಒಡೆಯನು ಆಗಿ ನಮ್ಮನ್ನು ಕಾಪಾಡ್ತಾ ಬರ್ತಾ ಇದ್ದಾರೆ ಅಂತ ನಾವು ಹೇಳಿದಾಗ ಜನಗಳ ಕೂಡ ಕಣ್ಣುಗಳು ತೆರೆಯಲ್ಪಡ್ತದೆ. ಅವರು ಬಂದು ಅದ್ಭುತ ಆಶೀರ್ವಾದಗಳನ್ನು ಪಡೆದು ದೇವರಾಜನ ಕೊಟ್ಟುವಾಗ್ತಾರೆ ಪ್ರೇರೆ. ಹಾಗಾದರೆ ಸುವಾರ್ತಿಕರ ಸೇವೆ ದೊಡ್ಡದು. ಆ ಸೇವೆ ಬಲವಾಗಿ ಬೆಳೆಯಲ್ಪಡದೆ ಎಂದು ಪ್ರಾರ್ಥಿಸುತ್ತಾ ನಾವು ದೇವರ ನಾಮವನ್ನು ಕೊಂಡಾಡುವ ಪ್ರಿಯರೇ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ಲಾರ್ಡ್.